ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣಾರ್ಜುನರ ಸಂವಾದ ರೂಪ. ಕೃಷ್ಣ ಪರಮಾತ್ಮನು ಜ್ಞೇಯ ವಸ್ತುವನ್ನು ಕುರಿತು ಅಥವಾ ಪರಮಾತ್ಮನನ್ನು ಕುರಿತು ಯಾವ ಯಾವ ಹೆಸರಿನಿಂದ ಜಗತ್ತಿನಲ್ಲಿ ಜನರು ಕರೀತಾರೆ, ಆ ಹೆಸರುಗಳು ನಿಜವಲ್ಲವಾದರೂ ಕೂಡ ನಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ರೂಪ ನಾಮ ಎರಡೂ ಇಲ್ಲದ ಪರಮಾತ್ಮನಿಗೆ ರೂಪನಾಮಗಳನ್ನು ಕೊಟ್ಟು ಆ ಕ್ರಿಯೆ ಜರುಗುವುದರಿಂದ ಆತನಿಗೆ ರೂಪನಾಮಗಳನ್ನ ಕೊಟ್ಟು ನಾವು ಕರಿತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದ. ಈಗ ಮುಂದುವರೆದು ಹೇಳ್ತಾನೆ, ಯಾವುದು ಅಗ್ನಿಗೆ ಪ್ರಕಾಶಕ ಶಕ್ತಿಯನ್ನು, ಚಂದ್ರನಿಂದ ಅಮೃತ ಪ್ರಭೆಯನ್ನು ಜಗತ್ತಿಗೆ ಕೊಡಿಸುವುದೋ, ಏನಂತ ಹೇಳಿದ್ರಲ್ಲಿ, ಯಾವುದು ಅಗ್ನಿಗೆ ಪ್ರಕಾಶಕ ಶಕ್ತಿಯನ್ನು, ಅಗ್ನಿ ಪ್ರಕಾಶವಾಗಿ ಕಾಣಬೇಕಾದ್ರೆ ಅದಕ್ಕೆ ಶಕ್ತಿ ಕೊಟ್ಟವರು ಯಾರು? ಪರಮಾತ್ಮ ತತ್ವವೇ. ಚಂದ್ರನಿಂದ ಅಮೃತ ಪ್ರಭೆಯನ್ನು ಜಗತ್ತಿಗೆ ಕೊಡಿಸುವುದು, ಚಂದ್ರನಿಂದ ಬರ್ತಕ್ಕಂಥ ಬೆಳದಿಂಗಳು ಭೂಮಿಗೆ ಬರಬೇಕಾದ್ರೆ ಆ ಶಕ್ತಿ ಯಾರಿಂದ? ಅದು ಕೂಡ ಪರಮಾತ್ಮನಿಂದಲೇ ಚಂದ್ರನಿಗೆ ಆ ಶಕ್ತಿ. ಯಾವುದು ಸೂರ್ಯನಲ್ಲಿ ತೇಜಸ್ಸನ್ನು ಇರಿಸಿರುವುದೋ, ಜಗತ್ತನ್ನು ಬೆಳಗಿಸುತ್ತಿರುವುದೋ, ಸಕಲ ವ್ಯವಹಾರವನ್ನು ನಡೆಯುವಂತೆ ಮಾಡಿರುವುದೋ, ಯಾವ ತೇಜಸ್ಸು ನಕ್ಷತ್ರಗಳೆಲ್ಲವನ್ನು ಬೆಳಗುತ್ತಾ ಜಗತ್ತಿನ ಮೂಲ ಕಾರಣವಾಗಿದೆಯೋ, ಯಾವುದು ಚತುರ ಬುದ್ಧಿಗೆ ಬುದ್ಧಿವೃದ್ಧಿಯನ್ನು, ಚತುರ ಮನಸ್ಸಿಗೆ ಚಾತುರ್ಯವನ್ನು, ಜೀವರಿಗೆ ಜೀವನದ ಕಣ್ಣನ್ನು ಅನುಗ್ರಹಿಸಿರುವುದೋ, ಯಾವುದು ಕಿವಿಗಳಿಗೆ ಶ್ರವಣ ಶಕ್ತಿಯನ್ನು, ವಾಣಿಗೆ ವಚನ ಶಕ್ತಿಯನ್ನು, ಪ್ರಾಣಕ್ಕೆ ಪ್ರಾಣಶಕ್ತಿಯನ್ನು, ಪಾದಕ್ಕೆ ಗಮನ ಶಕ್ತಿಯನ್ನು ಅಂದರೆ ನಡೆಯುವ ಶಕ್ತಿಯನ್ನು ಕೊಟ್ಟು ಈ ಸಕಲ ಕ್ರಿಯೆಗಳಿಗೂ ಕರ್ತರೂಪ ಶಕ್ತಿಯಾಗಿರುವುದೋ. ನೋಡಿ, ಎಲ್ಲದಕ್ಕೂ ಶಕ್ತಿ ಮೂಲಚೇತನ ಇದೆಯೇ, ಆದರೆ ಅದೇನೂ ಮಾಡೋದಿಲ್ಲ. ಈ ಸಕಲ ಕ್ರಿಯೆಗಳಿಗೂ ಕರ್ತರೂಪ ಶಕ್ತಿಯಾಗಿರುವುದೋ, ಆ ಸ್ವರೂಪವು ಸರ್ವ ಆಕಾರಗಳಲ್ಲಿಯೂ ವ್ಯಾಪಿಸಿ ಸರ್ವವನ್ನು ತಾನೇ ಸಂಹರಿಸುತ್ತಾ ಪೃಥ್ವಿಯಲ್ಲಿ ಧಾರಣ ಶಕ್ತಿಯಾಗಿಯೂ, ನೀರಿನಲ್ಲಿ ಜೀವನ ಶಕ್ತಿಯಾಗಿಯೂ, ತೇಜೋರೂಪಿಯಾದ ಅಗ್ನಿಯಲ್ಲಿ ಮೂಲ ಜ್ಯೋತಿಯಾಗಿಯೂ, ಗಗನದಲ್ಲಿ ಜೀವಿಸುವ ಗಾಳಿಯ ರೂಪದಿಂದ ವ್ಯಾಪತೆಯನ್ನು ಪಡೆದು ವಿಶ್ವವೆಲ್ಲವನ್ನು ತಾನೇ ವ್ಯಾಪಿಸಿರುವುದು. ಅಂದರೆ ಹೇ ಅರ್ಜುನ, ಯಾವುದು ಜಗತ್ತಿನಲ್ಲಿರುವ ವಸ್ತುಗಳಲ್ಲೆಲ್ಲ ಪೂರ್ಣ ರೂಪದಿಂದ ಇರುವುದೋ, ಯಾವುದರಲ್ಲಿ ದ್ವೈತ ಭಾವವು ಲೇಷವಾದರೂ ಇರದೋ, ಯಾವುದರ ದರ್ಶನವಾಗುತ್ತಲೇ ದೃಶ್ಯ ದೃಷ್ಟು ದರ್ಶನಗಳೆಲ್ಲ ಐಕ್ಯತೆ ಹೊಂದುವುದೋ, ಅದೇ ಜ್ಞಾನವು. ಜ್ಞಾನ ಅಂದರೆ ಇಷ್ಟನ್ನು ಹೇಳಬೇಕಾಗಿ ಬಂತು. ಅರ್ಥ ಆಗ್ತಿದೆಯಲ್ವಾ? ಜ್ಞಾತೃ ಜ್ಞಾನ ಜ್ಞೇಯಾದಿಗಳೆಲ್ಲವೂ ಹಾನಿಯಾಗುತ್ತಲೇ ಬ್ರಹ್ಮತತ್ವವೊಂದೇ ಪೂರ್ಣವಾಗಿ ಪ್ರತಿಬಿಂಬಿಸುವುದು. ಅರ್ಥ ಆಗ್ತದಲ್ವ? ಈಗ ಜ್ಞಾತೃವಾದವನು ಯಾರು, ಜ್ಞಾನ ಯಾವುದು, ಜ್ಞೇಯಾದಿಗಳೆಲ್ಲ ಏನು, ಈ ಜ್ಞೇಯ ವಸ್ತು ಯಾವುದು, ಜ್ಞಾನ ಅಂದರೆ ಏನು, ಇವೆಲ್ಲವನ್ನು ತಿಳಿಸ್ಕೊಂಡಿದ್ದಾಯಿತು. ಇವೆಲ್ಲವೂ ಕೂಡ ಹಾನಿಯಾಗುತ್ತಲೇ ಅಂದರೆ ಅವು ಇಲ್ಲವಾಗ್ತವೆ. ಅವು ಇಲ್ಲವಾದಾಗ ಉಳ್ಕೊಳ್ಳೋದೇನು? 2ರಿಂದ 2 ಕಳೆದ್ರೆ ಏನಾಗುತ್ತೆ? ಶೂನ್ಯ ಉಳಿತದಲ್ವಾ? ಅದಕ್ಕೊಂದು ಆಕಾರ, ವೃತ್ತಾಕಾರದಲ್ಲಿ, ಅದನ್ನು ಶೂನ್ಯ ಅಂತ ಕರಿತೀವಲ್ಲ. ಆ ರೀತಿಯಲ್ಲಿ ಆ ಬ್ರಹ್ಮತತ್ವ ಒಂದೇ ಪೂರ್ಣವಾಗಿ ಪ್ರತಿಬಿಂಬಿಸ್ತದೆ. ಜ್ಞಾನದಿಂದ ಸರ್ವರು ಪಡೆಯಬೇಕೆಂಬ ತತ್ವವೇ ಅದು. ಜ್ಞಾನವನ್ನು ಪಡೆದು ಏನನ್ನು ತಿಳಿಬೇಕು ಅಂದರೆ ಈ ಆತ್ಮಜ್ಞಾನವನ್ನು, ಈ ಜ್ಞಾನದಿಂದ ಸರ್ವರು ಏನನ್ನು ಪಡಿಬೇಕು? ತತ್ವವನ್ನು ತಿಳಿಬೇಕು. ತತ್ವ ಅಂದರೆ ಪೂರ್ಣತ್ವದಿಂದ ಇರ್ತಕ್ಕಂಥ ಪರಬ್ರಹ್ಮ ತತ್ವವನ್ನು, ಆ ಪರವಸ್ತುವನ್ನು ತಿಳಿಬೇಕು ಅಂತ. ನೋಡುವುದು ಅಂತಲ್ಲ, ಅರಿಯುವುದು, ತಿಳಿಯುವುದು ಅಂತ. ಸಾಧ್ಯ ಸಾಧಕತ್ವಗಳಾಗಲಿ ಇರದಂತೆ ಬ್ರಹ್ಮದರ್ಶನವಾದ ನಂತರ ಸಾಧ್ಯ ಸಾಧನಗಳೆರಡೂ ಒಂದಾಗಿ ಹೋಗುವುದು. ಹೇ ಅರ್ಜುನ, ದ್ವೈತವೆಂದು ಹೇಳುವುದಕ್ಕೆ ಸಾಧ್ಯವಾಗದೆ ಸರ್ವರ ಹೃದಯದಲ್ಲೂ ಪೂರ್ಣವಾಗಿ ನಿವಾಸಿಸುವವನೇ ಬ್ರಹ್ಮನು. ಬ್ರಹ್ಮ ಅಂತ ಒಂದು ಹೆಸರಷ್ಟೇ. ಪರಮಾತ್ಮ ತತ್ವ ಅಥವಾ ಆ ಚೇತನ ವಸ್ತು ಸರ್ವರ ಹೃದಯದಲ್ಲಿಯೂ ಪರಿಪೂರ್ಣವಾಗಿ ತುಂಬಿರುವುದು. ಹೇ ಸನ್ಮಿತ್ರನಾದ ಅರ್ಜುನ, ಈ ರೀತಿ ಕ್ಷೇತ್ರದ ಸ್ಥಿತಿಯನ್ನು ಮತ್ತು ಈ ಕ್ಷೇತ್ರ ಪ್ರಕರಣದಲ್ಲಿರುವ ಜ್ಞಾನದ ಲಕ್ಷಣವನ್ನು ಸಹ ವಿಸ್ತರಿಸಿ ಚೆನ್ನಾಗಿ ವಿವರಿಸಿದನು. ಕ್ಷೇತ್ರ ಅಂದರೆ ಈ ಶರೀರ, ಕ್ಷೇತ್ರದಲ್ಲಿರ್ತಕ್ಕಂಥ ಪರಮಾತ್ಮನ ಸ್ಥಿತಿ ಎಲ್ಲವನ್ನು ಕೂಡ ಪರಮಾತ್ಮ ಇಷ್ಟೊತ್ತು ಹೇಳ್ತಾ ಇದ್ದ. ಕೇಳುತ್ತಾ ಕೇಳುತ್ತಾ ಸಾಕೆಂದು ಚಕಿತನಾಗುವಂತೆ ಅಜ್ಞಾನದ ಸ್ವರೂಪವನ್ನು ಮತ್ತು ಜ್ಞೇಯದ ಲಕ್ಷಣವನ್ನು ಸಹ ದೃಷ್ಟಾಂತ ರೂಪದಿಂದ ಸ್ಪಷ್ಟಪಡಿಸಿದೆನು. ಅಜ್ಞಾನದ
ವಿಚಾರವನ್ನು ಕೂಡ ಕೃಷ್ಣ ಪರಮಾತ್ಮನು ಹೇಳ್ದ. ಈಗ ಜ್ಞೇಯ ವಸ್ತುವನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ತಾ ಮುಂದೆ ಹೇಳ್ತಾನೆ, ಏ ಅರ್ಜುನ, ನಾನು ಹೇಳಿದ ಈ ಸರ್ವ ಲಕ್ಷಣಗಳನ್ನು ಚೆನ್ನಾಗಿ ವಿಮರ್ಶಿಸುತ್ತಾ ಪರಮಾತ್ಮನ ವಿಚಾರವಾಗಿ ಅಂದರೆ ಜ್ಞೇಯ ವಸ್ತುವಿನ ಬಗ್ಗೆ ಇಷ್ಟೊತ್ತು ಹೇಳಿದ ವಿಚಾರವನ್ನು, ಅಜ್ಞಾನದ ವಿಚಾರವನ್ನು, ಇವುಗಳೆಲ್ಲ ಲಕ್ಷಣಗಳನ್ನು ಚೆನ್ನಾಗಿ ವಿಮರ್ಶಿಸುತ್ತಾ ನಿಜ ತತ್ವವನ್ನು ಮನಸ್ಸಿನಲ್ಲಿ ಸ್ಥಿರಪಡಿಸು. ಯಾಕೆ ಇವ್ಯಾವು ಏನು ಅಂತದರ ಸ್ವರೂಪವನ್ನೆಲ್ಲ ವಿವರಿಸಿ ಆಗೋಯ್ತು. ವಿವರಿಸಿ ಆದಮೇಲೆ ಈಗ ನಿಜ ತತ್ವ ಅಷ್ಟನ್ನೇ ನಾವು ಹಿಡ್ಕೋಬೇಕಾಗಿರೋದು. ಇವ್ಯಾವು ನಿಜ ಅಲ್ಲ, ವ್ಯಾವಹಾರಿಕ ದೃಷ್ಟಿಯಿಂದ ಕಾಣಿಸ್ಕೊಳ್ತವೆ ಮತ್ತು ಇಲ್ಲವಾಗ್ತವೆ. ನಿಜ ತತ್ವ ಒಂದೇ ಇರೋದು. ಈಗ ಅದನ್ನು ಮನಸ್ಸಿನಲ್ಲಿ ಸ್ಥಿರಪಡಿಸು. ಪ್ರಬಲ ವಾಂಛೆಯಿಂದ ನನ್ನನ್ನು ಭಜಿಸಿದವರು ಮದ್ರೂಪವನ್ನೇ ತಾಳುವರು. ಪ್ರಬಲ ವಾಂಛೆಯಿಂದ ಬೇಕೇ ಬೇಕು ಅಂತ ಮನಸ್ಸಿನಲ್ಲಿ ಸದಾಕಾಲ ಅದನ್ನು ಬಹಳ ಇಚ್ಛೆಪಟ್ಟು ಧರಿಸ್ತಾರಲ್ಲ, ಅವ್ರಿಗದು ಸಿಕ್ಕೇ ಸಿಗ್ತದೆ. ನನ್ನನ್ನೇ ಭಜಿಸುವವರು ಮದ್ರೂಪವನ್ನೇ ತಾಳುವರು. ಅಂದರೆ ಕೃಷ್ಣನನ್ನೇ ಭಜಿಸುವುದು ಅಂತ ಅಲ್ಲ, ಇಲ್ಲಿ ಕೃಷ್ಣ ಹೇಳ್ತಿರೋದ್ರಿಂದ ನನ್ನನ್ನೇ. ಕೃಷ್ಣ ಯಾವ ಭಾವದಿಂದ ಹೇಳ್ತಾನೆ? ಪರಮಾತ್ಮ ಭಾವದಿಂದ ಉಪದೇಶ ಮಾಡ್ತಾ ಇರೋದು, ಕೃಷ್ಣ ಭಾವದಿಂದ ಉಪದೇಶ ಮಾಡ್ತಾ ಇಲ್ಲ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ನನ್ನನ್ನೇ ಭಜಿಸುವವರು ಅಂದರೆ ಪರಮಾತ್ಮ ತತ್ವವನ್ನೇ ಯಾರು ಚಿಂತಿಸ್ತಾರೋ ಅವರು ಅದನ್ನೇ ಹೊಂದುವರು, ಅದೇ ಆಗುವರು, ಮದ್ರೂಪವನ್ನೇ ಹೊಂದುವರು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಮತ್ತು ಮುಂದುವರೆದು ಹೇಳ್ತಾನೆ, ಈಗ ಮದ್ರೂಪವಾಗುವುದಕ್ಕೆ ನಾನು ತೋರಿಸಿರುವ ಸರಳವಾದ ಉಪಾಯವನ್ನು ನೀನು ಚೆನ್ನಾಗಿ ಜ್ಞಾಪಕದಲ್ಲಿ ಇಡು. ಪರಮಾತ್ಮನನ್ನು ಸದಾಕಾಲ ಚಿಂತನೆ ಮಾಡ್ತಾ ಇದ್ರೆ ಪರಮಾತ್ಮನನ್ನೇ ಹೊಂದುವೆ. ಆದರೆ ಈಗ ಪರಮಾತ್ಮನನ್ನು ಸದಾಕಾಲ ಚಿಂತನೆ ಮಾಡಲಿಕ್ಕೆ, ಪರಮಾತ್ಮನನ್ನೇ ಸದಾಕಾಲ ಸ್ಮರಣೆ ಮಾಡಲಿಕ್ಕೆ, ಮನಸ್ಸಿನಲ್ಲಿ ನೆನೆಸೋದಕ್ಕೆ ಉಪಾಯಗಳನ್ನ ಪರಮಾತ್ಮ ತೋರಿಸ್ಕೊಟ್ಟಿದ್ದಾನೆ. ಅದನ್ನು ನೀನು ಚೆನ್ನಾಗಿ ಜ್ಞಾಪಕದಲ್ಲಿಡು. ತೋರಿಸುವ ಸರಳವಾದ ಉಪಾಯವನ್ನು ನೀನು ಚೆನ್ನಾಗಿ ಜ್ಞಾಪಕದಲ್ಲಿಡು. ಶಿಖರದ ಮೇಲೆ ಹತ್ತುವುದಕ್ಕೆ ಮೆಟ್ಟಿಲುಗಳನ್ನು ತಯಾರಿಸುವಂತೆ, ಅಥವಾ ಎತ್ತರದಲ್ಲಿ ವಾಸಿಸಬೇಕೆಂದು ಮಂಚಿಕೆ ಮೊದಲಾದವುಗಳನ್ನು ಕಟ್ಟಬೇಕಾಗುವಂತೆ, ಅಥವಾ ನದಿಯನ್ನು ದಾಟುವುದಕ್ಕೆ ನಾವೆಯನ್ನು ಉಪಯೋಗಿಸುವಂತೆ. ನೋಡಿ, ಎಷ್ಟೊಂದು ಉದಾಹರಣೆಗಳನ್ನ ಕೊಡ್ತಾರೆ. ಶಿಖರದ ಮೇಲೆ ಹತ್ತುವುದಕ್ಕೆ ಮೆಟ್ಟಿಲುಗಳನ್ನು ತಯಾರಿಸುವಂತೆ. ಈಗ ಚಾಮುಂಡಿ ಬೆಟ್ಟ ಇದೆ, ಆ ಎತ್ತರವಾದ ಬೆಟ್ಟಗಳನ್ನ ಎಲ್ಲೆಲ್ಲಿ ನಿಮ್ಮ ಹತ್ತಿರದ ಬೆಟ್ಟ ಗುಡ್ಡಗಳನ್ನ ಜ್ಞಾಪಿಸ್ಕೊಳ್ಳಿ. ಈಗ ಬೆಟ್ಟದ ಮೇಲೆ ಹತ್ತಬೇಕಾದ್ರೆ ರಸ್ತೆಗಳಿರ್ತದೆ, ಆದರೆ ಮೆಟ್ಟಿಲುಗಳಿದೆಯಲ್ಲ, ಮೆಟ್ಟಿಲುಗಳ ಮೇಲೆ ಹತ್ತೋದ್ರೆ ಬೆಟ್ಟದ ತುದಿಯನ್ನು ತಲುಪಬಹುದು. ಆ ರೀತಿಯಲ್ಲಿ. ಮತ್ತು ಎತ್ತರದಲ್ಲಿ ವಾಸಿಸಬೇಕೆಂದು ಮಂಚಿಕೆ ಮೊದಲಾದವುಗಳನ್ನು ಕಟ್ಟಬೇಕಾಗುವಂತೆ, ಅಥವಾ ನದಿಯನ್ನು ದಾಟುವುದಕ್ಕೆ ನಾವೆಯನ್ನು ಉಪಯೋಗಿಸುವಂತೆ ಅಂದರೆ ದೋಣಿಯನ್ನು ಉಪಯೋಗಿಸುವಂತೆ, ನಿನಗೂ ಸಹ ಮದ್ರೂಪನಾಗುವುದಕ್ಕೆ ಸುಗಮವಾಗಿರುವ ಬುದ್ಧಿತತ್ವವನ್ನು ಬೋಧಿಸಿರುವೆನು. ನೀನು ಪರತತ್ವವನ್ನು ಹೊಂದಲಿಕ್ಕೆ ಸುಗಮವಾಗಿರ್ತಕ್ಕಂಥ ನಿನಗೆ ಪರತತ್ವದ ಮಾರ್ಗವನ್ನು ಬೋಧನೆ ಮಾಡಿದ್ದೀನಿ, ಸಾಧನಾ ಮಾರ್ಗವನ್ನು ಬೋಧಿಸಿದ್ದೀನಿ. ಹೇ ವೀರಶ್ರೇಷ್ಠನಾದ ಅರ್ಜುನ, ನಿನ್ನ ಬುದ್ಧಿಯು ಮಾಂದ್ಯವಾಗಿರುವುದರಿಂದ ಈ ಸಮಸ್ತವು ಆತ್ಮಸ್ವರೂಪವೆಂದು ಒಂದೇ ಮಾತಿನಿಂದ ಹೇಳಿದರೆ ಹಿಡಿಸಲಾರದೆಂದು ಒಂದೇ ಪರಬ್ರಹ್ಮವನ್ನೇ 4 ವಿಭಾಗ ಮಾಡಿ ಬೇರೆ ಬೇರೆಯಾಗಿ ವರ್ಣಿಸಿದನು. ಅರ್ಜುನನಿಗೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ನಿನ್ನ ಬುದ್ಧಿ ಮಂದಮತಿಯಾಗಿದೆ, ಅದರಿಂದ ನೀನು ಈ ಪರತತ್ವವನ್ನು ಯಥಾವತ್ತಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನು ಕಳ್ಕೊಂಡಿದೀಯ. ಅದರಿಂದ ಇದನ್ನು 4 ವಿಭಾಗ ಮಾಡಿ ಬೇರೆ ಬೇರೆ ರೀತಿಯಾಗಿ ವರ್ಣನೆ ಮಾಡಿದ್ದೀನಿ ನಿನಗೆ. ಈಗೇನಾಗುತ್ತೆ, ನಿನಗದು ಚೆನ್ನಾಗಿ ಅರ್ಥ ಆಗ್ತದೆ. ತಾಯಿಯು ಎಳೆ ಮಗುವಿಗೆ ಅನ್ನವನ್ನು ತಿನ್ನಿಸುವಾಗ ಒಂದು ತುತ್ತನ್ನೇ ಕೂಸಿನ ಬಾಯಿಗೆ ಹಿಡಿಯುವಂತೆ ಹಲವು ಚಿಕ್ಕ ಚಿಕ್ಕ ತುತ್ತುಗಳಾಗಿ ವಿಭಾಗಿಸಿ ತಿನ್ನಿಸುವಂತೆ. ಹೌದು ತಾನೆ? ತಾಯಂದ್ರು ಊಟ ಮಾಡಿಸೋಕೆ ನೋಡಿದಿರಲ್ಲ ಮಕ್ಕಳಿಗೆ, ಎಳೆ ಮಕ್ಕಳಿಗೆ ಒಂದು ಮುಷ್ಟಿಯಲ್ಲಿ ಕೈಯಲ್ಲಿ ಒಂದು ತುತ್ತು ಅನ್ನ ಹಿಡ್ಕೊಂಡು ಅದನ್ನು ಚೆನ್ನಾಗಿ ಮಿಸುಕಿ ಅದನ್ನು ಸಣ್ಣ ಸಣ್ಣ ಕಾಳುಗಳ ಗಾತ್ರದಲ್ಲಿ ಅದನ್ನು ತುತ್ತು ಮಾಡಿ ಮಗುವಿನ ಬಾಯಿಗೆ ತಿನ್ನಿಸ್ತಾ ಇರ್ತಾರೆ. ಒಂದೇ ತುತ್ತನ್ನ, ಆದರೆ ಮಗುವಿನ ಬಾಯಿಗೆ ಅದು 10 ತುತ್ತುಗಳಾಗಿ ಹೋಗ್ತದೆ. ಈ ರೀತಿಯಲ್ಲಿ ನಿರಾಕಾರ ತತ್ವವಾದ ಪರಬ್ರಹ್ಮವನ್ನು ತಿಳಿಸ್ಬೇಕಾದ್ರೆ ಅರ್ಜುನನಿಗೆ ಪರಮಾತ್ಮ ಇಲ್ಲಿ 4 ಭಾಗ ಮಾಡಿ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇರ್ತಾನೆ. ನಾನು ಸಹ ನಿನ್ನ ಬುದ್ಧಿಗೆ ಗ್ರಹಿಸಲು ಕಷ್ಟವಾಗದಂತೆ ಒಂದು ಬ್ರಹ್ಮತತ್ವವನ್ನೇ ಕ್ಷೇತ್ರ, ಜ್ಞಾನ, ಜ್ಞೇಯ ಮತ್ತು ಅಜ್ಞಾನವೆಂದು 4 ವಿಭಾಗ ಮಾಡಿ ತಿಳಿಸಿದನು. ಪರಮಾತ್ಮ ತತ್ವವನ್ನು ಈಗ ಅರ್ಜುನನಿಗೆ ಏನು ಮಾಡ್ದ? ಕ್ಷೇತ್ರ ಅಂದರೆ ಈ ಶರೀರವನ್ನು ಕ್ಷೇತ್ರ ಮಾಡಿ
ಜ್ಞಾನ ವಸ್ತು, ಜ್ಞೇಯ ವಸ್ತು ಅಂದರೆ ಜ್ಞೇಯ ಅಂದರೆ ಪರಮಾತ್ಮ ತತ್ವ, ಮತ್ತು ಜ್ಞಾನ ವಸ್ತು ಅಂದರೆ ಅಲ್ಲಿ ಗ್ರಹಿಸಲ್ಪಡ್ತಕ್ಕಂಥ ವಸ್ತು ಯಾವುದಿದೆಯಲ್ಲ ಜ್ಞಾನ ಅಂದರೆ ಅಜ್ಞಾನ ಮತ್ತು ಅಜ್ಞಾನ, ಈ ನಾಲ್ಕನ್ನು ತೋರಿಸಿ ನಿನಗೆ ವಿಭಾಗ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಅಂತ ಇಲ್ಲಿ ಹೇಳ್ತಾನೆ. 4 ವಿಭಾಗ ಮಾಡಿ ತಿಳಿಸಿದನು. ಹೇ ಅರ್ಜುನ, ಈಗಲೂ ಸಹ ಈ ವಿಷಯವು ಚೆನ್ನಾಗಿ ಅರ್ಥವಾಗುವಂತೆ ಮತ್ತೊಂದು ಸಾರಿ ಸ್ಪಷ್ಟಪಡಿಸುವೆನು. ಈಗ ಅಷ್ಟು ಹೇಳಿದೆ ಅಲ್ವಾ ನಾನು ನಿನಗೆ, ಆದರೆ ಈಗ ಈ ವಿಷಯವನ್ನು ನೀನು ಇನ್ನೊಂದು ಸಲ ಹೇಳ್ತೀನಿ, ಚೆನ್ನಾಗಿ ಅರ್ಥ ಆಗುವಂತೆ ಇನ್ನೊಂದು ಸಲ ಹೇಳ್ತೀನಿ ಅರ್ಜುನ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕಂದರೆ ಜ್ಞಾನ ಅಂದರೆ ಏನು ಅಂತ ಅರ್ಥ ಆಗಬೇಕಲ್ಲ ಅರ್ಜುನನಿಗೆ, ಅದಕ್ಕೋಸ್ಕರನೇ ಇಷ್ಟೆಲ್ಲವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಸರ್ವ ಆಕಾರಗಳಲ್ಲೂ ವ್ಯಾಪಿಸಿ ಸರ್ವವನ್ನು ನಾನೇ ಸಂಹರಿಸುತ್ತಾ ಪೃಥ್ವಿಯಲ್ಲಿ ನಾನೇ ಸರ್ವ ಆಕಾರವನ್ನು ಹೊಂದಿದ್ದೀನಿ. ಸರ್ವವು ನಾನೇ, ಧಾರಣ ಶಕ್ತಿಯಾಗಿ ನೀರಿನಲ್ಲಿ ಜೀವನ ಶಕ್ತಿಯಾಗಿಯೂ ತೇಜರೂಪಿಯಲ್ಲಿ ಅಗ್ನಿಯಾಗಿ ಮೂಲ ಜ್ಯೋತಿಯಾಗಿ ಏನಿದೆಯಲ್ಲ, ಅಂದರೆ ಅರ್ಜುನ, ಯಾವುದು ಜಗತ್ತಿನಲ್ಲಿರುವ ವಸ್ತುಗಳಲ್ಲೆಲ್ಲ ಪೂರ್ಣ ರೂಪದಿಂದ ಇರುವುದು, ಯಾವುದು ಜಗತ್ತಿನಲ್ಲಿರುವ ಸರ್ವ ವಸ್ತುಗಳಲ್ಲೆಲ್ಲ ಪೂರ್ಣ ರೂಪದಿಂದ ಇರುವುದೋ, ಯಾವುದರಲ್ಲಿ ದ್ವೈತ ಭಾವವು ಲೇಷವಾದರೂ ಇರೋದೋ, ಯಾವುದರ ದರ್ಶನವಾಗುತ್ತಲೇ ದೃಶ್ಯ ದ್ರಷ್ಟು ದರ್ಶನಗಳೆಲ್ಲ ಐಕ್ಯತೆ ಹೊಂದುವುದೋ ಅದೇ ಜ್ಞಾನ. ಜ್ಞಾನ ಅಂದ್ರೇನು? ಇಷ್ಟು. ಮತ್ತು ಜ್ಞೇಯ ಅಂದ್ರೇನು? ಪರಮಾತ್ಮ ತತ್ವ. ಕ್ಷೇತ್ರ ಅಂದ್ರೇನು? ಈ ದೇಹ. ಅಜ್ಞಾನ ಅಂದ್ರೇನು? ಅಜ್ಞಾನದ ವಿವರಣೆ 2 ವಿವರಣೆಯನ್ನು ಕೊಟ್ಟಿದ್ನಲ್ಲ, ಈ ಅಜ್ಞಾನ. ಈ 4 ತಿಳಿದ್ರೆ ನಿನಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಅಂತ 4 ವಿಭಾಗ ಮಾಡಿ ತಿಳಿಸಿದ್ದೀನಿ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.